ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ SLC ಅಂಡ್ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟ್ರ್ಯಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಪಾಸಿಂಗ್ ಮಾರ್ಕ್ಸ್ ಅಲ್ಲಿ ಕನಿಷ್ಠ ಅಂಕ ಕೂಡ ಕಡ್ಡಾಯ ಕೂಡ ಮಾಡಿದ್ದಾರೆ. ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ರಾಜ್ಯ ಸರ್ಕಾರ ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡ್ತು SLC ಮತ್ತೆ PUC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಅಂಕನ ರಿಡ್ಯೂಸ್ ಕೂಡ ಮಾಡಿದೀವಿ ಅಂತ. ಶೇಕಡ 33 ಅಂದ್ರೆ ಶೇಕಡ 33% ತೆಗೆದು ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ ನೀವು 625ಕ್ಕೆ ಮಿನಿಮಮ್ 206 ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ SLC ಘೋಷಣೆ ಮಾಡ್ತಾ ಇತ್ತು. PUC 600ಕ್ಕೆ 198 ಸಮಥಿಂಗ್ ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾ ಇತ್ತು. ಇಲ್ಲಿ ಏನು ಶಾಕಿಂಗ್ ನ್ಯೂಸ್ ಅಂದ್ರೆ ಇಲ್ಲಿ ಲಿಖಿತ ಪರೀಕ್ಷೆ ಅಂದ್ರೆ ನೀವು ರಿಟರ್ನ್ ಎಕ್ಸಾಮ್ ಬರೀತೀರಲ್ಲ, ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಬೇಕಾದ್ರೆ ತೆಗೆದ್ರೆ, ರಿಟರ್ನ್ ಎಕ್ಸಾಮ್ ಅಲ್ಲಿ ಎಷ್ಟು ತೆಗ್ದಿ ಮತ್ತೆ ಇಂಟರ್ನಲ್ಸ್ ಅಲ್ಲಿ ಎಷ್ಟಾರ ತೆಗ್ದಿ ಎರಡು ಕೂಡ ಸೇರಿಸಿದ್ರೆ 33 ಆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇತ್ತು. ಬಟ್ ಈಗ ಶಾಕ್ ಕೊಟ್ಟಿದೆ ಇಲಾಖೆ ಬಂದ್ಬಿಟ್ಟು. ಏನಂದ್ರೆ PUC ಪ್ರಾಯೋಗಿಕ ಪರೀಕ್ಷೆ ಇರುವ ಅಂದ್ರೆ ನಿಮಗೆ ಯಾವ್ದ್ರಲ್ಲಿ ಪ್ರಾಯೋಗಿಕ ಪರೀಕ್ಷೆ ಅಂದ್ರೆ ನಿಮಗೆ ಯಾವ್ದ್ರಲ್ಲಿ ಲ್ಯಾಬ್ ಪರೀಕ್ಷೆ ಅಥವಾ ಪ್ರಾಯೋಗಿಕ ಪರೀಕ್ಷೆ ಇದೆ, ಅದರಲ್ಲಿ ನೀವು ಕನಿಷ್ಠ 21 ನೀವು ತೆಗಿಲೇಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದೆ. ಅಂಡ್ ನಿಮಗೆ ಯಾವುದಕ್ಕೆ ಲ್ಯಾಬ್ ಪರೀಕ್ಷೆ ಇಲ್ಲ, ಪ್ರಾಯೋಗಿಕ ಪರೀಕ್ಷೆ ಇಲ್ಲ, ಪ್ರಾಕ್ಟಿಕಲ್ ಇಲ್ಲ, ಅದಕ್ಕೆ ನೀವು ಕನಿಷ್ಠ 24 ಅಂಕಗಳನ್ನ ತೆಗಿಬೇಕು ಅಂತ ಹೇಳಿ ಮಂಡಳಿ ಅನೌನ್ಸ್ಮೆಂಟ್ ಮಾಡಿದೆ. ಯಾವ್ದು ಲ್ಯಾಬ್ ಇದೆ ಆಯ್ತಾ, ನಿಮಗೆ ಯಾವ್ದು ಪ್ರಾಯೋಗಿಕ ಪರೀಕ್ಷೆ ಇದೆ, ಲ್ಯಾಬ್ ಇದೆ, ಆ ವಿಷಯಗಳಲ್ಲಿ ನೀವು ಕನಿಷ್ಠ 21 ನೀವು ತೆಗಿಲೇಬೇಕಾಗುತ್ತೆ. ಯಾವ್ದು ಲ್ಯಾಬ್ ಇಲ್ಲ ಅವರಿಗೆ, ಫಾರ್ ಎಕ್ಸಾಂಪಲ್ ಅದರ್ ಸಬ್ಜೆಕ್ಟ್ಗಳಿಗೆ ಅವರು ಕನಿಷ್ಠ 24 ತೆಗಿಬೇಕು ಅಂತ ಹೇಳಿ ಬೋರ್ಡ್ ಕೂಡ ಕಡ್ಡಾಯ ಮಾಡಿದೆ. ಹಂಗೆ SLC ವಿದ್ಯಾರ್ಥಿಗಳಿಗೆ ಕೂಡ ಅದೇ ರೀತಿ ಕೊಟ್ಟಿದೆ ಆಯ್ತಾ. ಅವರು ನಿಮಗೆ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿದ್ರೆ ನೀವು ಜಸ್ಟ್ 33 ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಕನಿಷ್ಠ ನೀವು ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಮಿನಿಮಮ್ ಪಾಸಿಂಗ್ ಅಂಕ ಎಷ್ಟಿತ್ತು ಅಷ್ಟು ತೆಗಿಲೇಬೇಕಾಗುತ್ತೆ. ಸುಮ್ಮನೆ ಆ ಹಿಂದೆ ಹೇಳ್ತಾ ಇದ್ರು, ಸುಮ್ಮನೆ ಇಂಟರ್ನಲ್ಸ್ ಅಲ್ಲಿ 15 ಎಕ್ಸ್ಟರ್ನಲ್ಸ್ 15 ತೆಗೆದ್ರೆ 33 ಆಗ್ಬಿಡುತ್ತೆ ಪಾಸ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ ಅಂತ ಹೇಳಿ ಈ ಹಿಂದೆ ಹೇಳಿದ್ರು. ಬಟ್ ಅದೇ ರೀತಿ ಇರೋದೇ ಅಂತ ಹೇಳಿದ್ರೆ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ನೀವು ಲ್ಯಾಬ್ ಯಾವ್ದಕ್ಕೆ ಲ್ಯಾಬ್ ಇದೆ ಅದಕ್ಕೆ ನೀವು ಮಿನಿಮಮ್ 21 ತೆಗಿಬೇಕು, ಯಾವ್ದಕ್ಕೆ ಲ್ಯಾಬ್ ಇಲ್ಲ ಅದಕ್ಕೆ ನೀವು ಮಿನಿಮಮ್ 24 ಅಂಕಗಳನ್ನ ನೀವು ತೆಗಿಬೇಕು ಅಂತ ಹೇಳಿ ಬೋರ್ಡ್ ಕೂಡ ಘೋಷಣೆ ಕೂಡ ಮಾಡಿದೆ. ಇಲ್ಲಿ ನೋಡೋದಾದ್ರೆ ಯಾವ್ದು ಪ್ರಾಯೋಗಿಕ ಪರೀಕ್ಷೆ ಇಲ್ಲ, ಯಾವ್ದು ಲ್ಯಾಬ್ ಎಕ್ಸಾಮ್ಸ್ ಇಲ್ಲ, ಅದಕ್ಕೆ ನೀವು ಗರಿಷ್ಠ 80 ಅಂಕಗಳಿಗೆ ನೀವು ಪರೀಕ್ಷೆ ಬರೆದ್ರೆ ನೀವು ಕನಿಷ್ಠ 24 ಅಂಕಗಳನ್ನ ನೀವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ಇಂಟರ್ನಲ್ಸ್ ಅಂಕಗಳಿಗೆ ಯಾವುದೇ ರೀತಿ ಮಿತಿ ಇಲ್ಲ ಅಂತ ಹೇಳಿದ್ರೆ, ಇಂಟರ್ನಲ್ಸ್ ಅಂಕಕ್ಕೆ ಇಷ್ಟೇ ತೆಗಿಬೇಕು ಅಂತ ಯಾವುದೇ ರೀತಿ ಮಿತಿ ಇಲ್ಲ. ಸೈನ್ಸ್ ವಿದ್ಯಾರ್ಥಿಗಳಿಗೆ ನೀವು ನೋಡೋದಾದ್ರೆ 70 ಅಂಕಗಳಿಗೆ ನಿಮಗೆ ಲಿಖಿತ ಪರೀಕ್ಷೆ ಕೂಡ ಬರೀತೀರಾ. ನೀವು 70ಕ್ಕೆ ನೀವು ಲಿಖಿತ ಪರೀಕ್ಷೆ ಬರೀತೀರಾ ಸೈನ್ಸ್ ವಿದ್ಯಾರ್ಥಿಗಳು, ನೀವು 70ಕ್ಕೆ 21 ಕಂಪಲ್ಸರಿ ನೀವು 21 ಅಂಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. 80ಕ್ಕೆ ನೀವು ಬರೆಯೋರು ಕನಿಷ್ಠ 24 ಅಂಕಗಳನ್ನು ನೀವು ತೆಗಿಬೇಕಾಗುತ್ತೆ. 70ಗೆ 21, 80ಗೆ 24 ನೀವು ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಗರಿಷ್ಠ 21 ಅಂಕಗಳನ್ನು ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಈ ಹಿಂದೆ ಏನಾಗಿತ್ತು ಅಂದ್ರೆ ಇಂಟರ್ನಲ್ಸ್ ಅಲ್ಲಿ 15 ತೆಗೆದ್ಬಿಟ್ಟು ಎಕ್ಸ್ಟರ್ನಲ್ಸ್ ಅಲ್ಲಿ 15 ತೆಗೆದ್ಬಿಟ್ರೆ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಬಂದಿತ್ತು. ಆ ರೀತಿ ಎಲ್ಲ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ಕಡ್ಡಾಯವಾಗಿ ನೀವು ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಅಲ್ಲಿ ನೀವು ಮಿನಿಮಮ್ ಪಾಸಿಂಗ್ ಅಂಕಗಳನ್ನು ತೆಗಿಬೇಕಾಗುತ್ತೆ. 70ಕ್ಕೆ 21 ತೆಗಿಬೇಕು, 80ಕ್ಕೆ 24 ತೆಗಿಬೇಕಾಗುತ್ತೆ. ಇದು ಕಡ್ಡಾಯ ಅಂತ ಕೂಡ ಹೇಳಿದ್ದಾರೆ. ನೀವೇನಾದ್ರು ಒಂದ್ ಟೈಮ್ ಆದ್ರೂ ನೀವೇನಾದ್ರು ಪ್ರಾಯೋಗಿಕ ಪರೀಕ್ಷೆ ಅಂದ್ರೆ ಲ್ಯಾಬ್ ಎಕ್ಸಾಮ್ ಏನಾದ್ರು ನೀವು ಆಬ್ಸೆಂಟ್ ಆಗಿ ಅಥವಾ ನೀವು ಕಡಿಮೆ ಅಂಕ ಬಂದ್ರೆ, ನಿಮ್ಗೆ ಮಾರ್ಕ್ಸ್ ಕಡಿಮೆ ಆದ್ರೆ ಮತ್ತೊಮ್ಮೆ ನಿಮಗೆ ಎಕ್ಸಾಮ್ ಬರೋಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಬಾರಿ ಎಲ್ಲರಿಗೂ ಕೂಡ ಫೇಲ್ ಆದ್ರೆ ಅವರಿಗೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಮಾತ್ರ ನಿಮಗೆ ಅವಕಾಶ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರೀಕ್ಷೆ 1ಗೆ ಮಾತ್ರ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲೈಕ್ ನೀವು ಲ್ಯಾಬ್ ಎಕ್ಸಾಮ್ ಆಬ್ಸೆಂಟ್ ಆದ್ರೆ ನಿಮಗೆ ಮತ್ತೊಮ್ಮೆ ಚಾನ್ಸಸ್ ನ ಕೊಡೋದಿಲ್ಲ ಅಂತ ಹೇಳಿ ಆದೇಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ನಿಮಗೆ ಇಂಟರ್ನಲ್ಸ್ ಅಲ್ಲಿ ಕೂಡ ನೀವು ಮಿನಿಮಮ್ ಪಾಸಿಂಗ್ ಅಂಕ ತೆಗಿಬೇಕಾಗುತ್ತೆ, ಮತ್ತೆ ಎಕ್ಸ್ಟರ್ನಲ್ಸ್ ಅಲ್ಲಿ ಕೂಡ ಪಾಸಿಂಗ್ ಅಂಕ ತೆಗಿಬೇಕಾಗುತ್ತೆ. ಬಟ್ ಏನ್ ಚೇಂಜಸ್ ಅಂದ್ರೆ ನಿಮಗೆ ಪಾಸಿಂಗ್ ಅಂಕ ಅಷ್ಟೇ 35 ಇದ್ದು 33 ಆಗುತ್ತೆ. 80ಕ್ಕೆ ನೀವು ಮಿನಿಮಮ್ 24 ತೆಗಿಲೇಬೇಕಾಗುತ್ತೆ, 70ಕ್ಕೆ ನೀವು 21 ತೆಗಿಬೇಕಾಗುತ್ತೆ. ಅಡಿಷನಲ್ ಆಗಿ ಆಡ್ ಆದ್ರೆ ನಿಮಗೆ ಅಲ್ಲಿ ನಿಮಗೆ 33 ಬಂದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಈಗಿಂದ ಏನ್ ಹೇಳಿದ್ರು ಅಂದ್ರೆ ಇಂಟರ್ನಲ್ಸ್ ಅಲ್ಲಿ 15 ತೆಗೆದು ಎಕ್ಸ್ಟರ್ನಲ್ಸ್ ಅಲ್ಲಿ 17 ತೆಗೆದ್ಬಿಟ್ರೆ 15, 17, 33 ಆಗುತ್ತೆ, ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡುವ ಸಾಧ್ಯತೆಗಳು ಇದಾವೆ ಅಂತ ಹೇಳಿದ್ರು. ಬಟ್ ಆ ರೀತಿ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು ಯಾವ ರೀತಿ ಏನು ಅಂತ ಗೊಂದಲ ಬಂದ್ಬಿಟ್ಟು ನಿವಾರಣೆ ಕೂಡ ಮಾಡಿದ್ದಾರೆ ಬಂದ್ಬಿಟ್ಟು ಬೋರ್ಡ್ ಅವರು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.